NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಬಳಬಟ್ಟಿ ಗ್ರಾಮ ಪಂಚಾಯತ್ಗೆ ಒಳಪಡುವ ಅಂಬರಖೇಡ ಗ್ರಾಮದಲ್ಲಿ ನೆನೆಗುದಿಗೆ ಬಿದ್ದ JJM ಕಾಮಗಾರಿ. ಹೌದು, ಯಡ್ರಾಮಿ ತಾಲೂಕಿನ ಅಂಬರಖೇಡ ಗ್ರಾಮದಲ್ಲಿ 233 ಮನೆಗಳಿಗೆ ಕಾರ್ಯಾತ್ಮಕ ನಳ ಸಂಪರ್ಕ ಕಾಮಗಾರಿ 51 ಲಕ್ಷ ರೂಪಾಯಿಯ ಕಾಮಗಾರಿಯಾಗಿದ್ದು ಸುಮಾರು 6 ತಿಂಗಳಾದರೂ ಮುಗಿಯದ ಕಾಮಗಾರಿ. ಊರಲ್ಲಿ ಗುಂಡಿ ತೋಡಿ ಬಿಟ್ಟು ಹೋಗಿರೋದು ವಯಸ್ಸಾದವರಿಗೆ ಸ್ಮಶಾನ ತೋರಿಸೋಕೆ ಅಂತ ಅನಿಸುತ್ತೆ. ರಸ್ತೆ ಮೇಲೆ ಚರಂಡಿ ನೀರು ಹರಿದು ರೋಗಗಳು ಬರುತ್ತಿವೆ. ಇಲ್ಲಿನ ಶಾಸಕರು ಆದಂತಹ ಅಜಯ್ ಸಿಂಗ್ ಅವರು ಅಂಬರಖೇಡ ಗ್ರಾಮಕ್ಕೆ ಮಲತಾಯಿಯ ಧೋರಣೆ ಮಾಡುತ್ತಿದ್ದು, ಪ್ರತಿ ವರ್ಷ ಚುನಾವಣೆಯ ಸಮಯದಲ್ಲಿಯೇ ಈ ಗ್ರಾಮಕ್ಕೆ ಭೇಟಿ ಕೊಟ್ಟು ಮತ ಬೇಟೆಯ ಮಾಡಿ 5 ವರ್ಷದವರೆಗೂ ಈ ಕಡೆ ತಿರುಗಿಯೂ ನೋಡುವುದಿಲ್ಲ. ಇಲ್ಲಿನ ಸಮಸ್ಯೆ ಯಾರು ಬಗೆಹರಿಸುವವರು? ಅಲ್ಲಾರಿ, ನಿಮಗೆ ಅಲ್ಲಿ ಬೆಂಗಳೂರಿನಲ್ಲಿ ಹೋಗಿ ಕೂಡೋದಕ್ಕೆ ಅಲ್ಲ ನಿಮ್ಮನ್ನ ಶಾಸಕರನ್ನಾಗಿ ಆಯ್ಕೆ ಮಾಡಿರೋದು. ನೀವು ಬೆಂಗಳೂರು ಶಾಸಕರೋ ಅಥವಾ ಜೇವರ್ಗಿ ಶಾಸಕರೋ ಅಂತ ಊರಿನ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಈ ಕಾಮಗಾರಿ ಆದಷ್ಟು ಬೇಗ ಮುಗಿಸದಿದ್ದರೆ ಪುನಃ ಟೆಂಡರ್ ಕರೆದು ಬೇರೆಯವರಿಗೆ ಈ ಕೆಲಸ ಕೊಡಬೇಕು. ಒಟ್ಟಲ್ಲಿ ಅಭಿವೃದ್ಧಿ ಕಾಣದ ಊರು ಯಾವುದೆಂದರೆ ಅದು ಅಂಬರಖೇಡ್ ಅಂತ ಹೇಳಬಹುದು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ಇಜೇರಿ ವಲಯ ಗೌರವ ಅಧ್ಯಕ್ಷ ಸಿದ್ದನಗೌಡ ಎಂಕಂಚಿ ಅವರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಈ ಸಮಯದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆಯ ಗ್ರಾಮ ಘಟಕ ಉಪಾಧ್ಯಕ್ಷರು ಮಹೇಶ್ ಪೂಜಾರಿ, ಊರಿನ ಗ್ರಾಮಸ್ಥರಾದ ಮರೆಪ್ಪ ನಾಯ್ಕೋಡಿ, ವಿಠಲ್ ರಾಠೋಡ್, ಮಡಿವಾಳಯ್ಯ ಹಿರೇಮಠ್ ಉಪಸ್ಥಿತರಿದ್ದರು. ವರದಿ ಸಿದ್ದನಗೌಡ, ಅಂಬರಖೇಡ್, ರೈತ ಸಂಘ ಅಧ್ಯಕ್ಷ ಯಡ್ರಾಮಿ. ಗುತ್ತಿಗೆದಾರರು ಆಗಲಿ ಈಗಾಗಲೇ ಅರ್ಧದಷ್ಟು ಹಣ ತಿಂದು ತೆಗಿದ್ದಾರೆ. ಉಳಿದ ಹಣವನ್ನು ಕಾಮಗಾರಿ ಮುಗಿಯುವವರೆಗೂ ಯಾವುದೇ ರೀತಿಯಲ್ಲಿ ಅವರಿಗೆ ನೀಡಬಾರದು. ಒಂದು ವೇಳೆ ನೀಡಿದ್ದೇ ಆದರೆ ಸಂಬಂಧಪಟ್ಟ ಇಲಾಖೆಯ ಮುಂದೆ ಊರಿನ ಗ್ರಾಮಸ್ಥರು ಸೇರಿ ಮುತ್ತಿಗೆ ಹಾಕಬೇಕಾಗುತ್ತದೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ವತಿಯಿಂದ ಗ್ರಾಮ ಘಟಕದ ಉಪಾಧ್ಯಕ್ಷರಾದ ಮಹೇಶ್ ಪೂಜಾರಿ ಅಂತೇಳಿ ನಮ್ಮೂರಲ್ಲಿ JJM ವರ್ಕ್ ಸ್ಟಾರ್ಟ್ ಮಾಡಿ ಸುಮಾರು 5-6 ತಿಂಗಳಾಯಿತು. ಇನ್ನಾದರೂ ಕೂಡ ವರ್ಕ್ ಕ್ಲೋಸ್ ಮಾಡಿಲ್ರಿ. ಇದು ನೀರಿಂದು ಸಮಸ್ಯೆ ತುಂಬ ಇದೆ. ಇಲ್ಲಿ ಅವು ಅಡ್ಡಿಕೆರೆ ಅಷ್ಟೇ ಬಿಟ್ಬಿಟ್ಟು ಮುಚ್ಚಿದ ಸನಕ್ಕೆ ಮತ್ತೆ ಎಷ್ಟಿದ್ದು ಅಷ್ಟೇ ಬಿಟ್ಬಿಟ್ಟಾರ್ರಿ. ಕಟ್ ಮಾಡೋದು. ನಮ್ಮ ಕ್ಷೇತ್ರದ ಶಾಸಕರಾದಂಥ ಅಜಯ್ ಸಿಂಗ್ ಅವರು ಇಲ್ಲಿಗೆ ಬರೋದೇ 5 ವರ್ಷಕ್ಕೊಮ್ಮೆ. ಇಲ್ಲಿ ಹಳ್ಳಿ ಜನರ ಪರಿಸ್ಥಿತಿ ಏನಾದಂತನೂ ಅವ್ರಿಗೆ ಗೊತ್ತಿಲ್ಲ. 5 ವರ್ಷಕ್ಕೊಮ್ಮೆ ಬರ್ತಾರ, ಚುನಾವಣೆ ಮುಗಿಸೋತಾರ, ಏರಿಕೆ ವಿಧಾನಸೌಧಕ್ಕೆ ಹೋಗಿ ಕೊಡ್ತಾರೆ. ಇಲ್ಲಿ ಅನುಭವಿಸೋರು ನಾವು. ಇಲ್ಲಿ ನಮ್ಮದು ಯಡ್ರಾಮಿ ತಾಲೂಕದ ಕಟ್ಟ ಕಡೆ ಹಳ್ಳಿ ಅಂದ್ರೆ ಒಂದೇ ಮಾತನ್ನ ಹೇಳ್ಬೇಕಂದ್ರೆ ಅಭಿವೃದ್ಧಿ ಕಾಣಲಾರ್ದ ಹಳ್ಳಿ ಅಂತಂದ್ರೆ ನಮ್ಮ ಅಂಬರಖೇಡ್. ಯಾವುದೇ ರೀತಿಯಾದ ಶೌಚಾಲಯ ಆಗಲಿ, ನೀರಿಂದಾಗಲಿ, ರೋಡ್ ಸಮಸ್ಯೆ ಅದ, ಎಲ್ಲ ಪ್ರತಿಯೊಂದು ಸಮಸ್ಯೆ ಅದ. ಇಲ್ಲಿ ನಮ್ಮ ಊರಾಗ ಅಂಬರಖೇಡ್ ಗ್ರಾಮದಲ್ಲಿ ಭಾಳ ದಿವಸಲಿಂತ ಕೆಲಸ ಮಾಡಿ ಹಂಗೆ ಕ್ಲೋಸ್ ಮಾಡಿಬಿಟ್ಟಾರೆ. ಭಾಳ ತೆಗ್ಗಾಗ್ಯಾವ. ಸಣ್ಣ ಮನೆ ಹುಡುಗರು ತಿರ್ಗಾಡಿಕೇಸಿ ಬಿದ್ದು ಕೈಕಾಲು ಮುರ್ಕೊಳಕತ್ತವ. ಏನು ಸಮಸ್ಯೆ ಇದ್ದದ್ದು ಬಂದು ಈ ಜೈ ಅವರು ಬಂದು ಕೇಸಿ ಇಲ್ಲಿ ಗ್ರಾಮದ ಸ್ವಲ್ಪ ಇದು ಮಾಡ್ಕೋಬೇಕು. ಯಾಕಂದ್ರೆ ಭಾಳ ದಿವಸಲಿಂತ ಹಂಗೆ ಬಿದ್ದಿದ್ದ ಏನಿದ್ದರೂ ಬಂದು ಮಾಡ್ಕೋಬೇಕ್ರಿ. ಚಲೋತಾ ಈ ಸತ್ ನೋಡ್ರಿ, ನಮ್ಮ ಅಂಬರಖೇಡದ ಗ್ರಾಮದಲ್ಲಿ ಯಡ್ರಾಮಿ ತಾಲೂಕು, ಗುಲ್ಬರ್ಗ ಜಿಲ್ಲಾ, ಯಾಕಂತಂದ್ರೆ ಕಾಣಲಾಗ್ಯದ. ಕೆಲಸ ಮಾಡಿದ್ರಿ, ರಸ್ತೆ ಗಾಡಿ ಹಾಕಿ ಕೂಡ ಪರಿಸ್ಥಿತಿಯಲ್ಲಿ ನೋಡ್ಬೋದ. ಈಗ ಆಲಕ್ಕೆ ಏನು ಕಾರಣ, ಯಾಕೆ ಕೆಲಸ ಸಣ್ಣ ಇನ್ನೊಂದು ನಮಗೆ ಮಾಹಿತಿ ಸಿಗಲಾಗ್ಯದ. ಯಾರೇನು ತಕರಾರು ಮಾಡ್ಲಕತ್ತಾರೆ ಊರಾಗ ಬಂದು ಊರಾಗ ಗ್ರಾಮಸ್ಥರಿಗೆ ಮುಖಂಡರಿಗೆ ಭೇಟಿಯಾಗಿ ಕೇಳೋದು ಕೆಲಸ ಹೆಂಗೆ ಮಾಡ್ತೀರಿ ನೀವು? ಒಂದು ದಾರಿ ಬೇಕಲ್ಲ ಮಾಡ್ಬೇಕಾದ್ರೆ ನೀವು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆಯ ವಿಜಯ ವಲಯದ ಗೌರವಾಧ್ಯಕ್ಷರಾದ ನಮ್ಮ ಹೆಸರು ಸಿದ್ದನಗೌಡ ಎಂಕಂಚಿ, ಅಂಬರಖೇಡ. ಇಲ್ಲಿ ಏನಪ್ಪ ಅಂತಂದ್ರೆ ಯಡ್ರಾಮಿ ತಾಲೂಕು ಅಂಬರಖೇಡ ಗ್ರಾಮದಲ್ಲಿ JJM ವರ್ಕ್ ಸುಮಾರು ಒಂದು 5-6 ತಿಂಗಳಿಂದ ಚಾಲು ಮಾಡ್ಯಾರ. ಇಲ್ಲಿ ಏನಂತಂತಂದ್ರೆ ಇಲ್ಲಿ ನೋಡ್ಬೋದು ನೀವು ಬೇಕಂದ್ರೆ ಒಟ್ಟು ಟೋಟ್ಲಿ 233 ಮನೆಗೆ ನಳ ಸಂಪರ್ಕ ಅಂತ ಕೆರೆ ಮಾಡ್ಯಾರ. 233 ಮನೆಗೆ ಯಾವುದೇ ರೀತಿಯಾದಂಥ ಸಂಪೂರ್ಣವಾದ ನಲ್ಲಿಗಳ ಅಳವಡಿಕೆ ಆಗಿಲ್ಲ. ಇನ್ನೊಂದೇನಪ್ಪ ಅಂತಂದ್ರೆ ಈ ವಿಷಯದ ಬಗ್ಗೆ ಹಲವಾರು ಸಾರಿ JEಗಾಗಲಿ, AWಗಾಗಲಿ, ಆಯಿತು ಗುತ್ತಿಗೆದಾರರಿಗಾಗಲಿ ಪ್ರತಿಯೊಬ್ಬರಿಗೆ ನಾವು ಕರೆ ಮುಖಾಂತರ ಹೇಳಿದ್ರೆ
ಅವರು ನಮ್ಮ ಕರೆಗೆ ಸ್ಪಂದಿಸ್ತಾ ಇಲ್ಲ. ಆಯಿತು, ಇನ್ನೊಂದೇನಂತಂದರೆ ಎಸ್ಟಿಮೇಟ್ ಪ್ರಕಾರ ಕೆಲಸನೇ ಆಗಿಲ್ಲ ನಮ್ಮೂರಲ್ಲಿ. ಮೊದಲೇ ಮಾತು ಹೇಳ್ಬೇಕಂದ್ರೆ ಎಸ್ಟಿಮೇಟ್ ಪ್ರಕಾರ ಕೆಲಸನೇ ಆಗಿಲ್ಲ. ಅಂದರೆ ಈಗ ಅದು ಆಳ 3 ಫೀಟ್ ಹೊಡಿಬೇಕು. 3 ಫೀಟ್ ಆಳನ ಹೊಡೆದಿಲ್ಲ, ಬೇಕಾಬಿಟ್ಟಾಗಿ ಆಳ ಹೊಡೆದಾರ. ಈಗ ಆಳ ಹೊಡೆದ ಮ್ಯಾಗ ಅಲ್ಲಿಗೆ ಗರ್ಚ್ ಹಾಕ್ಬೇಕು, ಒಳಗೆ ಮರ್ಮು ಅಥವಾ ಉಸುಕ್ ಹಾಕ್ಬೇಕು. ಉಸುಕ್ ಹಾಕಿ ಪೈಪ್ ಹಾಕಿ ಮತ್ತೆ ಮೇಲ್ಗಡೆ ಗರ್ಚ್ ಹಾಕ್ಬೇಕು. ಅಂದರೆ ಆ ಪೈಪಿಗೆ ಯಾವುದೇ ರೀತಿಯಾದಂಥ ಎಫೆಕ್ಟ್ ಆಗಲ್ಲ. ಅದು ಒಡೆ ಇದು ಇರ್ತದೆ, ಚಾನ್ಸಸ್ ಇರ್ತದೆ, ಒಡೆ ಚಾನ್ಸಸ್. ಈಗ ಏನು ಮಾಡ್ಯಾರ, ಅಡ್ಡಿಕೆರೆ ಹಂಗೆ ಪೈಪ್ ಹಾಕ್ಯಾರ. ಈಗ ಅದು ಒಡೆ ಚಾನ್ಸಸ್ ಇರ್ತದೆ. ನಾಳೆ ಎಲ್ಲ ಪೈಪ್ ಹೊಡಿತಂತಂದ್ರೆ ಅದು ಮಾಡಿದ್ರು ಮಾಡ್ಲಾರ್ದಂಗೆ. ಇನ್ನೊಂದೇನಪ್ಪ ಅಂತಂದ್ರೆ ಊರೊಳಗಡೆ ಮೊಳಕಾಲು ಮಟ್ಟ ಜಗ್ಗಟ್ಟಿಗೆ ಅಷ್ಟೇ ಬಿಟ್ಟು ಹೋಗ್ಯಾರ. ಎಲ್ಲ ವಯಸ್ಸಾದವ್ರಿಗೆ ಅವ್ರಿಗೆ ಭಾಳ ತೊಂದರೆ ಆಗ್ಲಕತ್ತದ. ಈಗ ಅವ್ರು ಏನು ಮಾಡ್ಯಾರ, ಏನಿಲ್ಲ ಅಂತಂದ್ರೆ ಒಂದು ಅರ್ಧ ಭಾಗ ಬಿಲ್ ಮಾಡ್ಕೊಂಡಿರ್ತಾರ, ಬಿಲ್ ಮಾಡ್ಕೊಂಡು ಬಿಟ್ಟು ಹೋಗಿರ್ತಾರ. ಹೌದ್ರಿ, ನೀವು ಬಿಲ್ ಮಾಡ್ಕೊಂಡು ಬಿಟ್ಟು ಹೋದ್ರೆ ನಾವೇನು ಮಾಡ್ಬೇಕು? ನಮ್ಮೂರು ಸಮಸ್ಯೆ. ಅದ್ರ ಸಲುವಾಗಿ ನಾವು ಈ ಸದ್ಯ ಏನು ಮಾಡ್ಬೇಕಪ್ಪ ಅಂತಂದರೆ ಎಲ್ಲರೂ ಈಗ ಎತ್ತೆಚ್ಕೊಂಡು ನೀವು ಆದಷ್ಟು ಬೇಗನೆ ಇಲ್ಲಿ ಬಂದು ಕೆಲಸ ಮಾಡಿದ್ರೆ ಬರಬರಿ ಆಯ್ತು. ಕೆಲಸ ಮಾಡಲಿ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮೂರಿನ ಗ್ರಾಮಸ್ಥರೆಲ್ಲ ನಿಂತ್ಕೊಂಡು ಈ ಕೆಲಸ ಇಲ್ಲಿಗೆ ಬಂದ್ ಮಾಡ್ಬೇಕಾಗ್ತದೆ. ಇಲ್ಲ ಅಂತಂದರೆ ಬೇರೆದವ್ರಿಗೆ ಕೊಡ್ತೀವಿ ಕೆಲಸ. ಯಾಕಂತಂದರೆ ನೀವು ಕೆಲಸನೇ ಸರಿಯಾಗಿ ಮಾಡ್ತಿಲ್ಲ. ಬರೋದು 2 ದಿನ ಬೇಕಾಬಿಟ್ಟು ಮಾಡೋದು, 8 ದಿನ ಹೋಗೋದು. ಇಲ್ಲೇ ನಮ್ಮ ಪಕ್ಕದಲ್ಲಿ ಆದಂಥ ಮಲ್ಲಾಬಾದ್ನಾಗ ನಮ್ಗಿಂತ ಇಂದ್ರಡಿ ಈಗ 1 ತಿಂಗಳಲ್ಲೇ ಐತಿ ಕೆಲಸ ಚಾಲುಗಿ. ಈಗ ಅರ್ಧ ಊರೆಲ್ಲ ನೀರು ಆಡ್ತಿದೆ. ಇದೇ ಜೆ ಮೂರ್ತಿಗೆ ನೀರು ಆಡ್ತಿದೆ. ಟೋಟ್ಲಿ ಎಷ್ಟಂತಂದ್ರೆ 51 ಲಕ್ಷ ರೂಪಾಯಿ ಇದೆ. 51 ಲಕ್ಷ ರೂಪಾಯಿ ಇದೆ. ನಿಮ್ಗೆ ಏನು ಮಾಡಿದ್ರೆ ನಿಮ್ಗೇನು ದುಡ್ಡೇನು ಉಳಿಯಲ್ವಾ? ಕೆಲಸ ಮಾಡಿರಿ. ಮೊದಲೇ ಕೆಲಸ ಮಾಡಿದ್ರೆ ನಿಮ್ಗೆ ನಾಳೆಗೆ ಯಾರಾದ್ರೂ ನೆನೆಸ್ಕೋತಾರೆ. ನೀವು ದುಡ್ಡಿನ ಪರ್ತಾಗ ಬಂದು ಕೆಲಸ ಮಾಡಿದ್ರೆ ನಾವು ಬಿಡಲ್ಲ. ನಮ್ಮೂರಿಗೆ ನಮ್ಗೆ ಕೆಲಸ ಆಗ್ಬೇಕಷ್ಟೇ. ಊರಾಗೆಲ್ಲ ಈ ಬ್ಯಾಸಿಗೊಳಗೆ ಏನು ನೀರಿನ ತೊಂದರೆ ಇರುತ್ತೆ ನಮ್ಗೆ ಗೊತ್ತದ. ಅದು ನಮ್ಮೂರವ್ರಿಗೆ ನಮ್ಗೆ ಗೊತ್ತದ. ನೀವೇನು ಬೇಕಾಬಿಟ್ಟು ಮಾಡ್ತೀರಿ, ಹೋಗ್ತೀರಿ ಬಿಲ್ ಮಾಡಿಕೊಂಡು. ಎಸ್ಟಿಮೇಟ್ ಪ್ರಕಾರ ಅಲ್ಲಿ ನೀವು ಆಳನೂ ಮಾಡಿಲ್ಲ, ಅದೇನು ಗರ್ಚನ ಹಾಕಿಲ್ಲ, ಉಸುಕನ ಹಾಕಿಲ್ಲ. ನಲ್ಲಿಗಳಂತಂದ್ರೆ 233 ಮನೆಗೆ ಸಂಪರ್ಕ ಕಲ್ಪಿಸ್ಬೇಕಂತ ಅದ. ನೀವು ಯಾವುದೇ ರೀತಿಯಾದಂಥ ಎಲ್ಲ ಪರಿಪೂರ್ಣವಾದಂಥ ಊರಿಗೆ ಎಲ್ಲ ಮನೆಗಳಿಗೆ ನಲ್ಲಿಗಳನ್ನು ಕೂಡಿಸಿಲ್ಲ. ಆ ನಲ್ಲಿ ಕೂಡಿಸೋದು ಮುಂದಿನ ಮಾತಿನ ಅವ್ರಿಗೆ ಕನೆಕ್ಷನೇ ಕೊಟ್ಟಿಲ್ಲ. ಹಿಂಗಾದ್ರೆ ಮುಂದಿನ ದಿನಗಳಲ್ಲಿ ಮತ್ತು ನಾವು ಏನು ಮಾಡ್ಬೇಕದ ಮಾಡ್ತೀವಿ. ಜೆ ಅವರಿಗೆ ಫೋನ್ ಮಾಡಿದ್ರೆ ಹೇಳಿದ್ರೂ ಸ್ಪಂದನೆ ನೀಡಿಲ್ಲ, ಗುತ್ತಿಗೆದಾರನು ಸ್ಪಂದನೆ ನೀಡಿಲ್ಲ. ಇದು ಮುಂದಿನ ದಿನಗಳಲ್ಲಿ ನಮ್ಮ ರೈತ ಸಂಘ ಆಗಲಿ, ನಮ್ಮ ಊರಿನ ಗ್ರಾಮಸ್ಥರಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ. ಇದು ಈ ಕಾಮಗಾರಿಯ ಬಿಲ್ಲನ್ನು ತಡೆ ಹಿಡಬೇಕಂತೇಳಿ ಊರಿನ ಗ್ರಾಮಸ್ಥರ ಪರವಾಗಿ ನಾವೆಲ್ಲ ಕೇಳ್ಕೊತಿದ್ವಿ.